ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋಡಿಯಾಳಕೊಡಲು ಜನಕಲಿ ಗ್ರಾಮದ ಕೃಷಿ ಕಲ್ಯಾಣ ನಗರದಿಂದ ಒಬ್ಬ ರೈತನಾಗಿ ರೈತ ಕವಿಯಾಗಿ ಸೈಕಲ್ ಮೇಜನ ಹುಬ್ಬಳ್ಳಿಯವರೆಗೆ ಬಂದು ಅಲ್ಲಿ ಕಪ್ಪತ್ತಗುಡ್ಡದ ಶ್ರೀಗಳ ಸಸ್ಯ ಸಮ್ಮೇಳನದಲ್ಲಿ ಭಾಗವಹಿಸಿ ಈಗ ಐತಿಹಾಸಿಕ ರಾಜಧಾನಿ ಧಾರವಾಡ ಸುಕ್ಷೇತ್ರಕ್ಕೆ ಬಂದಿದ್ದೇವೆ. ಧಾರವಾಡದಲ್ಲಿ ಜರುಗಿರ್ತಕ್ಕಂಥ ಪೂಜ್ಯ ಶ್ರೀ ಲಿಂಗರಾಜ ದೇಸಾಯಿ ಅವರ ಒಂದು ಚಿಂತನೆ ಹಾಗೂ ಅಣ್ಣ ಬಸವಣ್ಣನವರ ಚಿಂತನೆ ವೀರಶೈವ ಲಿಂಗಾಯತ ಭವನದ ಉದ್ಘಾಟನೆ ಸಮಾರಂಭದಲ್ಲಿ ನಾವು ಉದಯೋನ್ಮುಖ ರೈತನಾಗಿ ರೈತ ಕವಿಯಾಗಿ ಭಾಗವಹಿಸಿ ತುಂಬ ಸಂತೋಷಪಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಹಾಗೂ ಈ ಭಾಗದ ಸಮಸ್ತ ಜನತೆಯಲ್ಲಿ ವಿಜ್ಞಾಪನೆ ಏನಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಗೋಡಿಯಾಳಕೊಡಲು ಜನಕಲಿ ಗ್ರಾಮದ ಕೃಷಿ ಕಲ್ಯಾಣ ನಗರದಲ್ಲಿ ಆಗಸ್ಟ್ 15ರಿಂದ 5 ದಿನಗಳವರೆಗೆ ಒಂದು ರಾಷ್ಟ್ರೀಯ ಕೃಷಿ ಚಿಂತನಗೋಷ್ಠಿ ದುಂಡು ಮೇಜಿನ ಸಭೆ ಸಮಾರಂಭ ಹಮ್ಮಿಕೊಂಡಿದ್ದೇವೆ. ಆ ಸಮಾರಂಭದಲ್ಲಿ ರೈತನಿಗೆ ಸಾಲಗಾರನಾದ ಸಾಲದಿಂದ ಋಣಮುಕ್ತನಾಗುವುದು ಹೇಗೆ, ಕೊಂಚ ನದಿಗಳು ಬಿಡು ವಿಜಯಪುರ ಜಿಲ್ಲೆ ನಮಗೇಕೆ ನೀರಿಲ್ಲ, ನಮ್ಮ ಜಿಲ್ಲೆ 371 ಕಲಂನಲ್ಲಿ ಸೇರ್ಪಡೆ ಆಗಲಿಲ್ಲ, ಹಾಗೂ ವರ್ಷದಿಂದ ವರ್ಷಕ್ಕೆ ಮಳೆ ಏಕೆ ಕಡಿಮೆ ಆಗ್ತಾ ಇದೆ, ಮತ್ತು ಭೂಮಂಡಲ ಮೇಲೆ ಜಾನುವಾರು ಸಂಪತ್ತು, ಪಶು ಸಂಪತ್ತು ಹಾಗೂ ಸಸ್ಯ ಸಂಪತ್ತು, ಜೀವ ಜಲಚರಗಳೇ ಕಡಿಮೆ ಆಗ್ತವೆ ಅಂತಕ್ಕಂಥ ವಿಚಾರಗಳ ಮೇಲೆ ಚರ್ಚಾಗೋಷ್ಠಿ ಇರುತ್ತದೆ. ಮತ್ತು ರೈತರ ಜ್ಯೋತಿ ಬಂಗಾರದ ಬದುಕು ಸ್ವಚ್ಛಂದಗೊಳ್ಳಲಿ ರಾಜಕಾರಣ ನೋಡೋಣ ಬನ್ನಿ ನಮ್ಮೂರು ಜಾತ್ರೆ ಅಂತಕ್ಕಂಥ ಹಾಗೂ ರೈತ ಸಾಮ್ರಾಜ್ಯ ಕಟ್ಟೋಣ ಬನ್ನಿರಂತಕ್ಕಂಥ ಪುಟ್ಟ ಗ್ರಂಥಗಳು ನಾನು ಬರೆದಿದ್ದೇನೆ. ಆ ಗ್ರಂಥಗಳೆಲ್ಲವೂ ಆ ಸಮಾರಂಭದಲ್ಲಿ ಬಿಡುಗಡೆಗಳಲ್ಲಿವೆ. ಆದ್ದರಿಂದ ಈ ಭಾಗದ ಎಲ್ಲ ಆದರ್ಶ ರೈತ ಬಾಂಧವರು, ಕೃಷಿ ರೈತಪರ ಹಿತಚಿಂತಕರು, ಮಾನ್ಯ ವಿಜ್ಞಾನಿಗಳವರು, ಆರ್ಥಿಕ ತಜ್ಞರು ಎಲ್ಲರೂ ಭಾಗವಹಿಸಿ ತನುಮನ ಧನಸೇವೊಂದಿಗೆ ಪ್ರೋತ್ಸಾಹ ಬೆಂಬಲ ಮಾರ್ಗದರ್ಶನ ನೀಡಬೇಕಾಗಿ ಕಳಕಳಿಯ ವಿನಂತಿ. ಅನಂತ ನಮಸ್ಕಾರಗಳೊಂದಿಗೆ ಶ್ರೀಶೈಲ ಆಳೂರ. ಫೋನ್ ನಂಬರ್ 7892941796. ನಮಸ್ಕಾರಗಳೊಂದಿಗೆ.